ಹಾಯ್ ಹಲೋ ನಮಸ್ಕಾರ MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು SCO ಓಕೆನಾ, ರೀಜನಲ್ ಕೋಪರೇಷನ್ ಬಗ್ಗೆ ನೋಡ್ರಿ, ಶಾಂಘೈ ಕೋಪರೇಷನ್ ಆಫ್ ಆರ್ಗನೈಸೇಷನ್. ಸೊ ಇದನ್ನ ಸ್ಟಾರ್ಟ್ ಮಾಡಕ್ಕಿಂತ ಪೂರ್ವ ಭಾಗದೊಳಗಡೆ ಸೊ ನಾವು ಎಲ್ಲೆಲ್ಲಿ ಯಾವ ರಾಷ್ಟ್ರಗಳು ಬರ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ತೋರಿಸ್ಬೇಕೋಸ್ಕರ ಮ್ಯಾಪ್ನ ಹೋಗ್ತಾ ಇದೆ ನೋಡ್ರಿ. ಜಸ್ಟ್ ಮಿನಿಟ್. ಎಸ್, ಓಕೆನಾ. ಸೊ ಸೊ ನೋಡಿ, ಇಲ್ಲಿದೆ ನೋಡಿ. ಈಗ ಇದು ಮ್ಯಾಪ್ ಏನಪ್ಪಾ. ಸೊ ನಾವಿಲ್ಲಿ ರಷ್ಯಾ ನೋಡ್ತೀವಿ ನೋಡ್ರಿ, ಕಜಕಿಸ್ತಾನು ಓಕೆನಾ, ಕಿರ್ಗಿಸ್ತಾನು, ಉಜ್ಬೇಕಿಸ್ತಾನು, ತಜಿಕಿಸ್ತಾನು, ಪಾಕಿಸ್ತಾನ, ಇಂಡಿಯಾ ಓಕೆನಾ, ಆಮೇಲೆ ಚೀನಾ. ಸೊ ಇಷ್ಟು ರಾಷ್ಟ್ರಗಳಿದಾವ. ಸೊ ನಿಮಗೊಂದು ರೋಡ್ ಮ್ಯಾಪ್ ಇರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಮೊದಲಿಗೆ ತೋರಿಸ್ತಾ ಇದೀನಿ. ಓಕೆ, ಇದು ಓಕೆ. ಇವಾಗ ಮೇನ್ ಟಾಪಿಕ್ ಬಂದ್ರಲ್ರಿ. ಸೊ ಶಾಂಘೈ ಕೋಪರೇಷನ್ ಓಕೆನಾ. ನೋಡ್ರಿ, ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, SCO ನ. ಸೊ ಇದು ಯಾವ ರೀತಿಯಾಗಿ ಬೆಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ನಾವು ಮೊದಲು ಚರ್ಚೆ ಮಾಡ್ಬೇಕು ಓಕೆನಾ. ಸೊ ಇದಷ್ಟರ ಬಗ್ಗೆ ನಾನು ಒಂದ್ ಕಥೆ ರೂಪದಲ್ಲಿ ನಿಮಗೆ ಹೇಳ್ಕೊಂಡು ಹೋಗ್ತೀನಿ, ಹೌದಾ. ಅವಾಗ ನಿಮಗೆ ಏನಾಗುತ್ತೆ ಹೇಳ್ರಿ, ಪರಿಪೂರ್ಣವಾಗಿ ಅದನ್ನ ನೆನ್ಪಿಟ್ಕೊಳಕ ಸಾಧ್ಯ ಆಗುತ್ತ, ಹೌದಾ. ಗಮನ ಇಟ್ಕೊಳ್ರಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ. ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ, ಇಲ್ಲಿ ನೀವ್ ಹೆಂಗ್ಕೊಂಡ್ಬಿಡ್ತೀರಪ್ಪ ಅಂದ್ರೆ ಓನ್ಲಿ ಜಸ್ಟ್ ಇಯರ್ ಯಾವಷ್ಟ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಅಷ್ಟೇ ಕೇಳಿರಲ್ಲ. ಸೊ ಅವ್ರ ಹಿಸ್ಟ್ರಿ ಏನು, ಅದೇನ್ ಕೆಲಸ ಮಾಡುತ್ತಾ, ಅವ್ರ ಉದ್ದೇಶಗಳೇನು. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸಾಮ್ ನೋಡಿ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ, ಈಗ ಶಾಂಘೈ ಕೋಪರೇಷನ್ SCO ಓಕೆನಾ, ಇದರ ಕೆಳಗಡೆ ಏನ್ ಮಾಡಿರ್ತಾರೆ ಈ ಕ್ವಶನ್ ಇದು, ಹೌದಾ. ಕೆಳಗಡೆ 5 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರ. ಆ 5 ಆಪ್ಷನ್ಸ್ ಗಳು ಇದಕ್ಕ ಎಂಟ್ರಿ ಲಿಂಕ್ ಆಗಿರ್ತಾವ, ಹೌದಾ. ಅದು ಯಾವ ರೀತಿಯಾಗ ಕೊಡಬಹುದು, ಅದ್ರ ಮೇನ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅದೇನ್ ಕೆಲಸ ಮಾಡ್ತಾ ಆಗಿರ್ಬೋದು, ಅದೇನಿಲ್ಲ ಅಂತ ಆಗಿರ್ಬೋದು, ಯಾವ ರಾಷ್ಟ್ರಗಳು ಯಾವಾಗ ಆಯ್ಕೆ ಆದವು, ಯಾವಾಗ ಜಾಯಿನ್ ಆದವು, ಹೌದಾ. ಇವನ್ನೆಲ್ಲನೂ ಏನ್ ಮಾಡ್ಬೋದು, ಅವರು 5 ಪಾಯಿಂಟ್ಸ್ ಒಳಗಡೆ ಕೊಡ್ಬೋದು. ಇದು ಬಹಳ ಇಂಪಾರ್ಟೆಂಟ್. ನೀವ್ ಏನ್ ಮಾಡ್ತೀರಿ, ಜಸ್ಟ್ ಒಂದನ್ನ ಟಿಕ್ ಮಾಡೋದಷ್ಟ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಈ ರೀತಿಯಾಗಿ ಕ್ವಶನ್ ಕೇಳ್ತಾರ. ಅದಕ್ಕೋಸ್ಕರ ನೀವು ಒಂದು ಸ್ಟ್ರಕ್ಚರ್ ನಿಮ್ ಮೈಂಡ್ ಒಳಗಡೆ ಇರಬೇಕು, ಹಿಂಗ್ ಬೆಳ್ಕೊಂಬಂತು ಈ ರೀತಿಯಾಗೆಲ್ಲ ಆಯ್ತು ಅಂತ ಓಕೆನಾ. ಓಕೆ, ಇವಾಗ ನೋಡ್ರಿ, ಸೀದಾ ಸಬ್ಜೆಕ್ಟ್ ಬಂದ್ಬಿಡಮ್ರಿ. ಶಾಂಘೈ ಕೋಪರೇಷನ್ ಆಗುವುದಕ್ಕಿಂತ ಪೂರ್ವ ಭಾಗದೊಳಗಡೆ ಇದೇನಾಗಿತ್ತಪ್ಪ ಅಂತಂದ್ರ, ಆರ್ಗನೈಸೇಷನ್ ಆಫ್ ಕೋಪರೇಷನ್ 5 ಅಂತ ಆಗಿರ್ತದ. 5 ನೇಷನ್ಸ್ ಕೂಡ ಏನಾಗಿರ್ತಾವ್ರಿ, ಒಂದು ರೀಜನ್ ಕೋಪರೇಷನ್ ಸ್ಟಾರ್ಟ್ ಮಾಡಿರ್ತಾವ. ಅವು ಯಾವ್ಯಾವಪ್ಪ ಅಂತಂದ್ರ, ಸೊ ಫಸ್ಟ್ ಒನ್ ಚೀನಾ, ರಷ್ಯಾ ಓಕೆನಾ, ಆಮೇಲೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಆಮೇಲೆ ತಜಿಕಿಸ್ತಾನ್. ನೋಡ್ರಿ, ಇವು 5 ರಾಷ್ಟ್ರಗಳು ಸೇರಿ ಏನ್ ಮಾಡಿರ್ತಾವ್ರಿ, ಆರ್ಗನೈಸೇಷನ್ ಆಫ್ 5 ಅಂತ ಮಾಡ್ಕೊಂಡಿರ್ತಾವ. ಅದು ಎಷ್ಟ್ರಾಗಪ್ಪ ಅಂತಂದ್ರ 1996. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನನ್ಗೆ ನೆನ್ಪಿಟ್ಕೋರಿ. ಯಾಕಪ್ಪ ಅಂದ್ರೆ ಶಾಂಘೈ ಕೋಪರೇಷನ್ ಪೂರ್ವ ಭಾಗದಾಗ ಏನಾಗಿತ್ತು, ಆರ್ಗನೈಸೇಷನ್ 5 ಆಗಿತ್ತು. 5 ರಾಷ್ಟ್ರಗಳು ಕೂಡ ಏನಾಗಿರ್ತಾವ, ಇಲ್ಲಿ ಆರ್ಗನೈಸೇಷನ್ ಮಾಡಿರ್ತಾವ. ಆದ್ರ ಶಾಂಘೈ ಕೋಪರೇಷನ್ ಯಾವಾಗ ಆಯ್ತು ಅಂತ ನೋಡಿ, ಇಲ್ಲಿ ಯಾವ ರಾಷ್ಟ್ರಗಳು ಕೂಡ ಚೀನಾ, ರಷ್ಯಾ, ಕಜಕಿಸ್ತಾನು, ಕಿರ್ಗಿಸ್ತಾನು, ತಜಿಕಿಸ್ತಾನು. ವೆರಿ ಇಂಪಾರ್ಟೆಂಟ್ ಓಕೆನಾ. ಈ 5 ರಾಷ್ಟ್ರಗಳು ಕೂಡ 1990 ಏನಾಯ್ತು, 5 ನೇಷನ್ಸ್ ಆಗಿದ್ವು, ಹೌದಾ. ಸೊ ಅದಾದ್ಮೇಲೆ 2001 ಒಳಗಡೆ ಒಂದು ರಾಷ್ಟ್ರ ಬರ್ತದ. ಅದು ಯಾವ್ದಪ್ಪ ಅಂದ್ರ ಉಜ್ಬೇಕಿಸ್ತಾನ್ ಓಕೆನಾ. ಈ ಉಜ್ಬೇಕಿಸ್ತಾನ್ ಬಂದಾಗ ಏನಾಗತ್ರಿ, ಶಾಂಘೈ ಕೋಪರೇಷನ್ ಫಾರ್ಮ್ ಆಗತ್ತಾ. ಅರ್ಥ ಆಯ್ತಲ್ಲ ಇವಾಗ. 2001 ಇಲ್ಲಿ ನೋಡ್ರಿ, 2001 ಜೂನ್ 15 ಒಳಗಡೆ ಏನಾಗುತ್ತಾ, ಶಾಂಘೈ ಕೋಪರೇಷನ್ ಪ್ರಾರಂಭ ಆಗ್ತದ. ಅದಾದ್ಮೇಲೆ ಇನ್ನೂ ಎಷ್ಟು ರಾಷ್ಟ್ರಗಳು ಕೂಡಿದಪ್ಪ ಅಂತಂದಾಗ, ಸೊ ಫಸ್ಟ್ ಇಂಡಿಯಾ, ದೆನ್ ಪಾಕಿಸ್ತಾನ್. ಇವೆರಡು 2017ನೇ ಇಸ್ವಿ ಒಳಗಡೆ ಸೇರ್ತಾವ. ಇದು ಬಹಳ ಮಹತ್ವಪೂರ್ಣವಾಗಿರೋ ವಿಷಯ. ಎಟ್ ಅ ಟೈಮ್ 2 ರೀ, ಹೌದಾ. 2017 ಒಳಗಡೆ ಇಂಡಿಯಾನು ಬೇಕು, ದೆನ್ ಪಾಕಿಸ್ತಾನನು ಶಾಂಘೈ ಕೋಪರೇಷನ್ ಸೇರ್ತದ. ಇದು ಪ್ರಾರಂಭ ಆಗಿದ್ದು 2001. ಅದಕ್ಕಿಂತ ಮುಂಚಿತವಾಗಿ 1996 ಒಳಗಡೆ 5 ನೇಷನ್ಸ್ ಇದ್ವು. ಇದು ನೆನ್ಪಿಡ್ಬೇಕು ಹಿಂಗ, ಹೌದಾ. ಸೊ ಆಮೇಲೆ ಏನಾಗುತ್ತಪ್ಪ, ಮತ್ತೆ 2 ರಾಷ್ಟ್ರಗಳು ಕೂಡಿದ್ವಲ್ರಿ,
ಮತ್ತೆ ಒಳ್ಳೆ 2 ರಾಷ್ಟ್ರಗಳು ಬರ್ತಾವ್ರಿ. ಒಂದು ಇರಾನ್, ಆಮೇಲೆ ಬೆಲಾರಸ್. ಇರಾನ್ 2023, ಬೆಲಾರಸ್ 2024. ನೆನ್ಪಿಟ್ಕೋರಿ ಇಶ್ವಿನ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಎಲ್ಲಿಪ್ಪ ಅಂತಂದ್ರ SCO ಒಳಗಡೆ ಸೇರ್ಪಡೆ ಆದವು. ಇವಾಗ ಎಷ್ಟು ರಾಷ್ಟ್ರಗಳಾದವ್ರಿ? 10 ರಾಷ್ಟ್ರಗಳಾದವು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಶಾಂಘೈ ಕೋಪರೇಷನ್. ಇವಾಗ ನಾವು ಕ್ವಶನ್ ಕೇಳ್ತೀನಿ. ಶಾಂಘೈ ಕೋಪರೇಷನ್ ನ ಫೌಂಡಿಂಗ್ ಮೆಂಬರ್ಸ್ ಎಷ್ಟಿದ್ರು ಹೇಳ್ರಿ? ಇವಾಗ ಲೆಕ್ಕ ಹಾಕ್ರಿ. ಇವಾಗ ಫೈಂಡಿಂಗ್ ಮೆಂಬರ್ಸ್ ಇದ್ರೊಳಗೆ ಯಾರು ಇಲ್ಲ ಹೇಳ್ರಿ? ಇಂಡಿಯಾ, ಪಾಕಿಸ್ತಾನ ಇಲ್ಲ, ಇಸ್ರೇಲ್, ಬೆಲಾರಸ್ ಇಲ್ಲ. ಅದಕ್ಕೆಲ್ಲ ಮುಂಚೆ ಇರ್ತಕ್ಕಂಥ 5 ರಾಷ್ಟ್ರಗಳಿದ್ದು. ಅದಾದ್ಮೇಲೆ 1 ರಾಷ್ಟ್ರ ಕೂಡಿತ್ತು. ಯಾವುದು? ಉಜ್ಬೇಕಿಸ್ತಾನ್. ಟೋಟಲ್ 6 ರಾಷ್ಟ್ರಗಳೇನಾಗಿದ್ದು ಇಲ್ಲಿ ಫೈಂಡಿಂಗ್ ಮೆಂಬರ್ ಆಗಿದ್ದು. ಶಾಂಘೈ ಕೋಪರೇಷನ್ ಯಾವಾಗ ಸ್ಟಾರ್ಟ್ ಆಯ್ತು? ಇವಾಗ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಜಸ್ಟ್ 5 ನೇಷನ್ಸ್ ಆಗಿದ್ದು, 5 ಆರ್ಗನೈಸೇಷನ್ಸ್ ಆಗಿದ್ದು, 5 ಆರ್ಗನೈಸೇಷನ್ ಕೋಪರೇಷನ್ಸ್ ಆಗಿದ್ದು. ಇದು ಬಹಳ ಇಂಪಾರ್ಟೆಂಟ್. ಹಿಂಗಿರ್ತದ್ರಿ. ಇದು ಸ್ಟಿಕ್ಕಿಂಗ್ ಮಾಡಿ ಕ್ವಶನ್ ಕೇಳೋದು ಇಲ್ಲೇ ಇರ್ತವ. ನೀವು ಏನ್ ಬರ ಓದ್ಬೇಕೆ ಅಂತ ಏನಿಲ್ಲ. ಇಷ್ಟೇ. ಇದನ್ನೇ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ತಿಳ್ಕೊಬೇಕು, ಅನಾಲಿಸಿಸ್ ಮಾಡ್ಬೇಕು, ಫೈಂಡ್ ಮಾಡ್ಬೇಕು. ಇದು ಏನಲ್ಲ ಹೌದು ಅಂತ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಅರ್ಥ ಆಗಲ್ರಿ? ಈಗ ಯಾವ ರೀತಿಯಾಗಿ ಬೆಳ್ಕೊಂಡು ಬಂತು. ಹೌದ್ರಿ, ಇದು ಎದಕ್ ಬಂತಪ್ಪ ಅಂತಂದಾಗ, ಒಂದು ಎಕನಾಮಿ. ಓಕೆನಾ? ಒಂದು ಎಕನಾಮಿ, ದೆನ್ ಸೆಕ್ಯೂರಿಟಿ. ನೋಡ್ರಿ, ಈ ವಿಷಯಗೋಸ್ಕರ ಯುರೋಷಿಯನ್ ಕಂಟ್ರಿ ಅಂತಾರ್ರಿ. ಯುರೋಷಿಯಾ. ಓಕೆನಾ? ಅಂದ್ರ ಯುರೋಪಿನ ಕಂಟ್ರಿಗಳು ಮತ್ತು ಏಷ್ಯನ್ ಕಂಟ್ರಿಗಳ ಕೂಡಿ ಏನಾಗೈತ್ರಿ? ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಆಗೈತಿ. ಇದು ನಾವು ಕೈಬೇಕಾಗಿರ್ತಕ್ಕಂಥ ವಿಷಯ. ಹಿಂಗಿರ್ತದ್ರಿ. ಇದು ನೋಡ್ರಿ, ಈ ರೀತಿ ನಿಮಗೆ ಮೈಂಡ್ ಮ್ಯಾಪ್ ಒಳಗಡೆ ಬರ್ಬೇಕು. ಓಕೆನಾ? ಇವಾಗ ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಲ್ಲ ಒಂದ್ ಕತಿ? ಹೆಂಗ ಯಾವ ರೀತಿ ಫಾರ್ಮೇಶನ್ ಆಯ್ತು, ಏನಿಲ್ಲ, ಯಾವ ರೀತಿ ಯಾವ ರಾಷ್ಟ್ರಗಳು ಬಂದು, ಎಷ್ಟನೇ ಇಶ್ಯೂ ಒಳಗಡೆ. ಇದು ಇಂಪಾರ್ಟೆಂಟ್. ನೆನ್ಪಿಟ್ಟಾರಿ. ಓಕೆನಾ? ನೀವು ಸೈಡ್ಗೆ ಪೇಪರ್ ತಗೊಂಡು ನೀಟಾಗಿ ನೋಟ್ಸ್ ಮಾಡಿದ್ನಾಗ ನೀಟಾಗಿ ಬರ್ಕೋಬೇಕು. ಹೌದಾ? ನೀವ್ ಹಿಂಗ ಬರ್ತೀರಿ, ತೊಂದ್ರೆ ಏನಿಲ್ಲ. ಯಾಕಪ್ಪ, ನಿಮಗೆ ಅರ್ಥ ಆದ್ರೆ ಸಾಕು. ಯಾರು ನೋಡಿದ ತಕ್ಷಣ ಹಂಗ್ ಬರ್ದ ಸಂಬಂಧ ಇಲ್ಲ ನಿಮಗೆ. ನಮಗೇನ್ ಹೇಳ್ಬೇಕು? ನಮಗೇನ್ ಬೇಕು ಹೇಳ್ರಿ? ಫೈನಲಿ ರಿಸಲ್ಟ್ ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ನೋಡ್ರಿ, SCO ಅಂತಂದ್ರ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್. ನೆನ್ಪಿಟ್ಟಾರಿ. ವೆರಿ ಇಂಪಾರ್ಟೆಂಟ್. ಫುಲ್ ಫಾರ್ಮ್ ಕೇಳಬಹುದು. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದಪ್ಪ ಅಂತಂದ್ರ ಚೀನಾದ ಬೀಜಿಂಗ್ ಒಳಗಡೆ ಐತ್ರಿ. ಎಲ್ಲಿ ಹೇಳ್ರಿ? ಚೀನಾದ ಬೀಜಿಂಗ್ ಒಳಗಡೆ ಐತಿ. ಇವಾಗ ಒಂದು ಕ್ವಶನ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎಷ್ಟ್ರಾಗ ಸ್ಥಾಪನೆ ಆಯ್ತು ಮತ್ತು ಅದರ ಕೇಂದ್ರ ಕಚೇರಿ ಇಲ್ಲಿ ಐತಿ. ಇದನ್ನ ಆಲ್ರೆಡಿ ಕ್ಲಾಸ್ ಡಿಸ್ಕಷನ್ ಮಾಡೀನಿ. ಅದಕ್ಕೋಸ್ಕರನೇ ಈ ಕ್ವಶನ್ ಹಾಕಿನಿ. ಅರ್ಥ ಆಯ್ತಲ್ಲ? ಸೊ ನೋಡ್ರಿ, ಜೂನ್ 15, 2001 ಶಾಂಘೈ ಕೋಪರೇಷನ್ ಪ್ರಾರಂಭ ಆಗ್ತದ. ಸೊ ಎಷ್ಟು ನೋಡ್ರಿ, ಫೈಂಡಿಂಗ್ ಮೆಂಬರ್ ಅಂತ ಕೊಟ್ಟಿ ನಾನು. ಅದಕ್ಕಲ್ಲೇ ಎಷ್ಟು ರಾಷ್ಟ್ರಗಳದ ಫೈಂಡಿಂಗ್ ಮೆಂಬರ್? 6 ರಾಷ್ಟ್ರಗಳಿದ್ದು. ಟೋಟಲ್ ಎಷ್ಟು ರಾಷ್ಟ್ರಗಳದ? ಈಗ 10 ರಾಷ್ಟ್ರಗಳವ. ಇದು ನೆನ್ಪಿಡಬೇಕು. 10 ರಾಷ್ಟ್ರಗಳು ಯಾವಾಗ ಬಂದು. ಸೊ ನೋಡ್ರಿ, ಈಗ ಚೀನಾ, ರಷ್ಯಾ, ತಜಿಕಿಸ್ತಾನ್, ತಜಿಕಿಸ್ತಾನ್. ಹೌದಾ? ಇವೆಲ್ಲ ಎಷ್ಟಾಗಿದ್ದು? 1996 ಒಳಗಡೆದ್ದು. ಹೌದಾ? 5 ನೇಷನ್ಸ್. ಆಮೇಲೆ ಉಜ್ಬೇಕಿಸ್ತಾನ್ ಬಂದ್ ಏನಾಯ್ತು? 2001 ಒಳಗಡೆ. ಎದಕ್ಕೆ ಕಾರಣ ಆಯ್ತು? SCOಗೆ ಕಾರಣ ಆಯ್ತು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇಂಡಿಯಾ, ಪಾಕಿಸ್ತಾನ ನೋಡ್ರಿ, ಬರ್ಕೊಂಬಿಡ್ರಿ, 2017. ಓಕೆನಾ? ಇರಾನ್, ಬೆಲಾರಸ್ 2024, 2023. ಓಕೆನಾ? 23 ಒಳಗಡೆ ಇರಾನ್ ಬರ್ತಾ, ಬೆಲಾರಸ್ 24 ಆಗಿ ಬರ್ತಾ. ಇಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಬರ್ತಾರೆ. ಮತ್ತೆ ಅಬ್ಸರ್ವ್. ಏನಪ್ಪಾ ಅಬ್ಸರ್ವ್ ಅಂದ್ರೆ ವೀಕ್ಷಕ ರಾಷ್ಟ್ರಗಳು ಯಾವಪ್ಪ ಅಂತ ಕೇಳ್ತಾರೆ. 2 ರಾಷ್ಟ್ರಗಳ ವೀಕ್ಷಕ ರಾಷ್ಟ್ರಗಳು ಯಾವಪ್ಪ ಅಂತಂದಾಗ, ವೀಕ್ಷಕ ರಾಷ್ಟ್ರಗಳು ಒಂದು ಅಫ್ಘಾನಿಸ್ತಾನ, ಇನ್ನೊಂದು ಮಂಗೋಲಿಯಾ. ಇದನ್ನು ಬರ್ಕರಿ. ಅಬ್ಸರ್ವ್, ವೀಕ್ಷಕ ರಾಷ್ಟ್ರಗಳು ಯಾವ ಹೇಳ್ರಿ? ಒಂದು ಅಫ್ಘಾನಿಸ್ತಾನ, ಇನ್ನೊಂದು ಮಂಗೋಲಿಯಾ. ಇನ್ನೊಂದು ಡೈಲಾಗ್ ಪಾರ್ಟ್ನರ್ಸ್ ಅಂತ ಬರ್ತಾರೆ. ಡೈಲಾಗ್ ಪಾರ್ಟ್ನರ್ಸ್ ಅಂತ ನೋಡ್ರಿ. ಡೈಲಾಗ್ ಪಾರ್ಟ್ನರ್ಸ್ ಬರ್ಕರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಡೈಲಾಗ್ ಪಾರ್ಟ್ನರ್ಸ್ ಒಳಗಡೆ ಒಂದು ಟರ್ಕಿ, ಇನ್ನೊಂದು ಯಾವ್ದು ಹೇಳ್ರಿ? ಶ್ರೀಲಂಕಾ. ಇದು ನೀವು ಬೇಕಾಗಿರ್ತಕ್ಕಂಥ ಮಾಹಿತಿ. ಹಿಂಗ ಇರ್ತದ್ರಿ ನೋಡ್ರಿ. ಇಷ್ಟ ಹಿಂಗ ನೀವು ಹೇಳ್ಬಿಟ್ಟಬಹುದು. ಹಿಂಗ ಹೇಳ್ಬಿಟ್ರೆ ಎಲ್ಲಿ ಹೋಗತ್ರಿ? ಇಲ್ಲೇ ತವ ಆನ್ಸರ್ ಆರಾಮ್ ಬರ್ತವ. ಅರ್ಥ ಆಯ್ತಲ್ಲ ಇವಾಗ? ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಬರ್ಕರಿ, ನೀಟಾಗಿ ಬರ್ಕರಿ. ನಾನು ಹೇಳಿನಿ ವೀಕ್ಷಕ ರಾಷ್ಟ್ರಗಳು ಮತ್ತು ಡೈಲಾಗಿಂಗ್ ಪಾರ್ಟ್ನರ್ಸ್. ಡೈಲಾಗ್ ಪಾರ್ಟ್ನರ್ಸ್ ಒಳಗೆ ಟರ್ಕಿ, ಶ್ರೀಲಂಕಾ. ವೀಕ್ಷಕ ರಾಷ್ಟ್ರಗಳು ಅಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ಬೇಕು. ನೆಕ್ಸ್ಟ್ ಸಮಿಟ್ ಒಳಗಡೆ ಮಂಗೋಲಿಯಾ ಅಥವಾ ಅಫ್ಘಾನಿಸ್ತಾನ ಸೇರಬಹುದು. ಇದು ಮುನ್ಸೂಚನೆ. ಯಾಕಪ್ಪ ಅಂತಂದ್ರ ಅಬ್ಸರ್ವೇಷನ್ ರಾಷ್ಟ್ರಗಳದವ. ಇದಕ್ಕಿಂತ ಮುಂಚೆ ಅಬ್ಸರ್ವೇಷನ್ ರಾಷ್ಟ್ರಗಳಾಗಿ ಇವು ಸಮೇತ ಭಾಗವಹಿಸಿದ್ವು ಸಮಿಟ್ ಒಳಗಡೆ.
ಹೌದಾ. ಇವ್ ನೆಕ್ಸ್ಟ್ ಏನ್ ಬರ್ತಾವಪ್ಪ ಅಂತ ನಿಮ್ ಕರೆಂಟ್ ಅಫೇರ್ಸ್ ಒಳಗಡೆ ಬರ್ತಾವ. ಅವಾಗ ಅಕಸ್ಮಾತ್ ಏನಂತ ಯಾವಾಗ ಕರೆಂಟ್ ಅಫೇರ್ಸ್ ಬಂದ್ರ ಪಕ್ಕ ನಿಮಗೆ ಅದನ್ನ ಹೇಳ್ಕೊಡ್ತೀವಿ. ಅದ್ರ ಒಳಗಡೆ ಯಾವ್ದು ಕ್ವಶನ್ಸ್ ಹೆಂಗ್ ಬರ್ತಾವ ಸಮೇತ ಡಿಸ್ಕಷನ್ ಮಾಡಮ್ರಿ. ಓಕೆನಾ. ಇದು ಫಂಡಿಂಗ್ ಮೆಂಬರ್ ಮತ್ತೆ ಎಷ್ಟು ಕಂಟ್ರಿಗಳದಾವ, ಅಬ್ಸರ್ವ್ ರಾಷ್ಟ್ರಗಳು ಎಷ್ಟದಾವ, ಆಮೇಲೆ ಟೈಲಾಗ್ ಪಾರ್ಟ್ನರ್ಸ್ ರಾಷ್ಟ್ರಗಳು ಎಷ್ಟದಾವ, ಅವು ಯಾವ್ಯಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡ್ಕೊಂಡ್ವಿ. ಓಕೆನಾ. ಹೌದ್ರಿ ಸರ್, ಇಲ್ಲಿ ಏನು ಬರ್ದಿರ ಹೇಳ್ರಿ, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ತಾಸ್ಕೆಂಟ್ ಉಜ್ಬೇಕಿಸ್ತಾನ್ ರಾಜಧಾನಿ ಯಾವುದು? ತಾಸ್ಕೆಂಟ್. ಇವ್ ನೆನ್ಪಿಡ್ರಿ. ಹೌದಾ. ಈ ರಾಷ್ಟ್ರಗಳದ ನೋಡ್ರಿ ಈಗ ಉಜ್ಬೇಕಿಸ್ತಾನು, ಕಜಕಿಸ್ತಾನು, ಕಿರ್ಗಿಸ್ತಾನು, ತಜಕಿಸ್ತಾನು. ಇಟ್ ಈಸ್ ವೆರಿ ವೆರಿ ಬಹಳ ಶಾಂತ ರಾಷ್ಟ್ರಗಳ್ರಿ ಅವು. ಇಲ್ಲ ಜಗಳ ಆಡಿದ್ ನೋಡ್ರಿ, ಕೇಳಿರಿ ಯಾವಾಗ? ಇಲ್ಲಲ್ಲ. ಅಷ್ಟು ಶಾಂತವಾಗಿರ್ತಕ್ಕಂಥ ರಾಷ್ಟ್ರಗಳು. ಅವ್ರದ್ದು ಏನ್ ಹೇಳ್ರಿ, ಹಿಡಿಬೇಕು, ಚಂದ ಶಾಂತವಾಗಿ ಇರ್ಬೇಕು, ಬೆಳಿಬೇಕು ಅನ್ನೋರು ಅವ್ರು. ಹಂಗ ಹಿಂಗಿರ್ಬೇಕ್ರಿ ಮೈಂಡ್ ಸೆಟ್. ಹೌದಾ. ಈ ರೀತಿ ಇಲ್ಲಿ ಏನೈತಪ್ಪ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್. ಯಾಕಪ್ಪ ಅಂತಂದ್ರ ನಮ್ಮ ಭಾಗದ ಒಳಗಡೆ ಎಕ್ಸ್ಪೆಷಲಿ ಇಂಡಿಯಾ, ಚೀನಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ ಭಾಗದ ಒಳಗಡೆ ಯಾವಾಗ್ಲೂ ಏನಿರ್ತಾಡ್ರಿ, ಇಲ್ಲಿ ಆಂಟಿ ಟೆರರಿಸ್ಟ್ ಜಾಸ್ತಿ ಇದರ, ಟೆರರಿಸ್ಟ್ ಜಾಸ್ತಿ ಇದರ. ಹೌದಿಲ್ರಿ. ಅದಕ್ಕೋಸ್ಕರ ಏನ್ ಮಾಡಿದ್ರು ಇವ್ರು, ಏನ್ ಮಾಡ್ಯಾರಪ್ಪ, ಶಾಂಘೈ ಕೋಆಪರೇಷನ್ ಒಳಗಡೆ ಎಲ್ಲರೂ ಸೇರಿ ಒಂದು ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ನ ರೆಡಿ ಮಾಡ್ಯಾರ, ಒಂದ್ ಸಂಸ್ಥೆನ. ಇದು ಏನ್ ಮಾಡ್ತಪ್ಪ ಅಂತಂದ್ರ ಡ್ರಗ್ಸ್ ಟ್ರಾಫಿಕಿಂಗ್ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು. ಹೌದಾ. ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ. ಹೌದಾ. ಅಫೀಮು ವಿಲೇವಾರಿ ಮಾಡೋದಾಗಿರ್ಬೋದು. ಈ ಎಲ್ಲದ್ರ ಮೇಲೆ ಏನ್ ಮಾಡ್ಬೇಕು, ಇವರು ಕಣ್ಣಿಡಬೇಕು ಮತ್ತು ಅದರ ಪ್ರತಿಯೊಂದು ಲಕ್ಷಣಗಳನ್ನು ಈ ಎಲ್ಲಾ ರಾಷ್ಟ್ರಗಳ ಜೊತೆ ಹಂಚಿಕೊಳ್ಬೇಕು. ಇದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗ್ ಇರ್ತಾವ್ರಿ, ಅರ್ಥ ಆಯ್ತಲ್ಲ ಇವಾಗ? ನೆಕ್ಸ್ಟ್ ಮೇನ್ ಅಬ್ಜೆಕ್ಟಿವ್ಸ್, ಇದರ ಏನ್ ಉದ್ದೇಶಗಳು, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾವಾಗ ಉದ್ದೇಶಗಳನ್ನ ನೀವು ನೆನ್ಪಿಡ್ತಿರಲ್ಲ, ಅದ್ರ ಲಕ್ಷಣಗಳವೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅವೇ. ಹೌದಾ. ಅದ್ರ ಮೇನ್ ಫಂಕ್ಷನ್ಸ್ ಗಳವೆ. ಯಾಕಪ್ಪ ರೀ, ಇಲ್ಲಿ ಉದ್ದೇಶ ಏನಪ್ಪ, ಹಿಂಗ ಆಗ್ಬೇಕ್ರಿ ಅನ್ನೋದಿರ್ತದ. ಹೌದಲ್ರಿ. ಹಂಗ ಆಗ್ಬೇಕಂತಂದಾಗ ಏನ್ ಹೇಳ್ರಿ, ನೀವು ಕೆಲಸಗಳನ್ನೇ ಮಾಡ್ಬೇಕಾಗತ್ತೆ. ಇಲ್ಲೇ ಇರ್ತಾವು. ಮತ್ತೆ ನೀವು ಅದನ್ನ ಬೇರೆ ಏನಪ್ಪ ಇಲ್ಲಿಂತಂದ್ರಿ, ಇವ್ರು ಎಲ್ಲೇ ಹೇಳ್ರಿ, ಇಲ್ಲೇ ಇರ್ತಾವ. ವಿಚಾರ ಮಾಡಿದ್ರೆ ಇರ್ತದ ನಿಮ್ದು. ಹೌದಾ. ಹೇಳ್ತಾಳ್ರಿ, ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ. ಹಂಗ ಯದ್ಭಾವಂ ತದ್ಭವತಿ. ಅರ್ಥ ಆಗ್ತಲ್ಲ? ಓಕೆ. ನೋಡ್ರಿ ಏನಪ್ಪಾ ಮೇನ್ ಅಬ್ಜೆಕ್ಟಿವ್ಸ್. ನೋಡ್ರಿ ಫಸ್ಟ್ ಒನ್, ಮೇಂಟೈನ್ ರೀಜನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ಮೇಂಟೈನ್, ಏನ್ ಮೇಂಟೈನ್ ಮಾಡ್ಬೇಕು? ರೀಜನಲ್ ಪೀಸ್. ಎಲ್ಲಿ ರೀಜನಲ್? ಶಾಂಘೈ ಕೋಆಪರೇಷನ್ ಯುರೋಪಿಯನ್ ರಾಷ್ಟ್ರಗಳಾಗಿರ್ತಕ್ಕಂಥ ಈ ಭಾಗದೊಳಗಡೆ ಏನ್ ರೀಜನಲ್ ಏನಾಗಿರ್ಬೇಕ್ರಿ, ಒಂದು ಪೀಸ್, ರೀಜನಲ್ ಪೀಸ್ ಇರಬೇಕು, ಶಾಂತಿ ಇರಬೇಕು, ಆಮೇಲೆ ಸೆಕ್ಯೂರಿಟಿ ಇರಬೇಕು, ಭದ್ರತೆ ಇರಬೇಕು, ಸುಸ್ಥಿರತೆ ಇರಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಆಮೇಲೆ ನೋಡ್ರಿ, ಕಂಬ್ಯಾಟ್ ಟೆರರಿಸಮ್, ದೆನ್ ಸೆಪರೇಟಿಸಮ್, ಎಕ್ಸ್ಟ್ರೀಮಿಸಮ್. ನೋಡ್ರಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತಾರಪ್ಪ ಅಂತಂದಾಗ ಇವಾಗ ನೋಡ್ರಿ ಒಂದು ಸ್ಟೋರಿ ಹೇಳ್ತೀವಿ. ಏನಪ್ಪಾ ನೋಡ್ರಿ, ಈಗ ಟೆರರಿಸಮ್ ಅಂತ ಐತಿ, ಸೆಪರೇಟಿಸಮ್ ಅಂತ ಐತಿ, ಎಕ್ಸ್ಟ್ರೀಮಿಸಮ್ ಅಂತ ಐತಿ. ಒಂದು ದೇಶದೊಳಗಡೆ ಸೆಪರೇಟಿಸಮ್ ನಾವು ಬೇರೆ ಆಗ್ಬಿಡ್ತೀವಿ ಅನ್ನೋ ಮಂದಿ ಜಗ್ಗಿರ್ತಾರ. ಅಂತರ್ಗ ಏನ್ ಮಾಡ್ತಿರ್ತಾರ, ವಿದೇಶಗಳು ಫಂಡಿಂಗ್ ಮಾಡ್ತಿರ್ತಾವ. ಆಮೇಲೆ ಎಕ್ಸ್ಟ್ರೀಮಿಸಮ್, ಹೌದಾ, ಅಲ್ಲೆಲ್ಲಿ ಬರೀ ದಂಗೆ ಗಿಡ್ಸೋದಪ್ಪ, ಬೆಂಕಿ ಹಚ್ಚೋದಪ್ಪ, ಅದು ಮಾಡೋದು, ಬರೀ ಇಂಥದ ಮಾಡೋದ್ರಿ, ಅವ್ರು ಉದ್ಧಾರ ಮಾಡೋದಲ್ಲ. ಅಂತರಿಗೆಲ್ಲ ಏನೇ ಇರ್ತಾವ, ಬದ್ಲಿ ಕಡೆಯಿಂದ ಫಂಡಿಂಗ್ ಬರ್ತಿರ್ತಾವ. ಅಂತದ್ನೆಲ್ಲ ಏನ್ ಮಾಡ್ಬೇಕ್ರಿ, ನಾವೆಲ್ಲರೂ ಕಡಿಮೆ ಮಾಡ್ಕೋಬೇಕು. ಟೆರರಿಸಮ್ ನೋಡ್ರಿ, ಟೆರರಿಸಮ್ ಎಷ್ಟು ಟೆರರ್ ಆಗ್ಯಾವ್ರಿ ಇಂಡಿಯಾ ಒಳಗಡೆ, ಆಗ್ಯಾವಿಲ್ಲ? ಮತ್ತೆ ನೋಡ್ರಿ ಟೆರರ್ ಈ ರೀತಿ ಎಲ್ಲ ಏನ್ ಮಾಡ್ಬೇಕ್ರಿ, ಕಡಿಮೆ ಮಾಡ್ಬೇಕು ಅನ್ನೋದು ಶಾಂಘೈನ ಮೇನ್ ಅಬ್ಜೆಕ್ಟಿವ್ಸ್. ಅದಕ್ಕೋಸ್ಕರ ತಂದಾರ ನೋಡ್ರಿ ಈಗ ಟೆರರ್ ಸ್ಟ್ರಕ್ಚರ್ ಹಿಂಗಿರ್ತಾವ ನೋಡ್ರಿ. ಇಲ್ಲಿ ಇಂಟರ್ಲಿಂಕ್ ಬಂತ, ಡೈರೆಕ್ಟ್ ಟ್ರಾನ್ಸ್ಫರ್ ಬಿಡ್ತಿಲ್ಲ. ಈಗ ಹಿಂಗ್ ವಿಚಾರ ಮಾಡ್ಬೇಕ್ರಿ. ಅರ್ಥ ಆಯ್ತಾ? ಆಮೇಲೆ ನೋಡ್ರಿ, ಪ್ರಮೋಟ್ ಎಕನಾಮಿಕ್ ಅಂಡ್ ಟ್ರೇಡ್ ಕೋಆಪರೇಷನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇನ್ ಇಂಪಾರ್ಟೆಂಟ್ ನೋಡ್ರಿ, ನಿಮಗೆ ವ್ಯಾಪಾರ ವ್ಯವಹಾರ ಏನಾಗಬೇಕು, ಜಾಸ್ತಿ ಆಗ್ಬೇಕು. ಹೌದಾ. ಸುಸ್ಥಿರವಾಗಿ ನಡಿಬೇಕು. ಹೌದಿಲ್ರಿ. ಹಂಗಾಗಿ ಏನಾಯ್ತು, ಇಲ್ಲಿ ಪ್ರಮೋಟ್ ಮಾಡಕ್ ಹೋಗ್ತಾರೆ ಏನ, ಎಕನಾಮಿಕ್ ಅಂಡ್ ಟ್ರೇಡ್ ಕೋಆಪರೇಷನ್. ಹೌದಾ. ಇದು ಬಹಳ ಇಂಪಾರ್ಟೆಂಟ್. ಒಟ್ಟಿಗೆ ಅನ್ನ ತಿಂತೆ, ಏನಂತ ತಿಂತೆ. ಸಾರಿ. ನೆಕ್ಸ್ಟ್, ಇಂಪ್ರೂವ್ ಟ್ರಾನ್ಸ್ಪೋರ್ಟ್ ಅಂಡ್ ಎನರ್ಜಿ ಕನೆಕ್ಟಿವಿಟಿ. ನೋಡ್ರಿ ಇಲ್ಲಿ ಏನ್ ಕೊಟ್ರ ನೋಡ್ರಿ, ಇಂಪ್ರೂವ್ ಟ್ರಾನ್ಸ್ಪೋರ್ಟ್. ಹೌದಾ. ಸೊ ನಮ್ ಭಾಗ ಎಲ್ಲೈತ್ರಿ, ಇಲ್ಲಿ ನಾವ್ ಅದೀವಿ. ಹೌದಿಲ್ರಿ. ಹೌದಿಲ್ಲ. ನೋಡಿ ಇಲ್ಲಿ ಶ್ರೀಲಂಕಾ ಸಮೇತ ಕಾಣುತ್ತಾ,
ಹೌದಾ ನೋಡ್ರಿ, ಈ ಭಾಗದ ಕಡೆ ಮೆಡಿಟೇರಿಯನ್ ಸಿ ಕಡೆ ಹೋದ್ಗಡೆನೆ ನಾವು ಟರ್ಕಿ ನೋಡಿದ್ವಿ. ಟರ್ಕಿ ಸಮೇತ ಏನಾಗೈತಿ ಡೈಲಾಗ್ ಪಾರ್ಟ್ನರ್ ಆಗೈತ್ರಿ. ಇಲ್ಲಿ ನೋಡ್ರಿ ಶ್ರೀಲಂಕಾ ಐತಿ, ಹೌದಲ್ರಿ. ಮ್ಯಾಗ ನೋಡ್ರಿ ಮಿಡ್ಲ್ ಸೀದಾ ನಡ್ಬರ್ಕ್ ಬಂದೇವಪ್ಪ ಅಂದ್ರೆ ಮಂಗೋಲಿಯಾ ಐತಿ, ಹೌದಾ. ಈ ಎಲ್ಲ ಈ ಭಾಗದಾಗೆಲ್ಲ ಉಜ್ಬೇಕಿಸ್ತಾನ, ಈ ತಜಿಕಿಸ್ತಾನ, ರಷ್ಯಾ, ಚೀನಾ ಈ ಎಲ್ಲ ಅದಾವ್ರಿ ಇದು ಒಟ್ಟು, ಹೌದಲ್ರಿ. ಅವಕ್ಕೆಲ್ಲ ಟ್ರಾನ್ಸ್ಪೋರ್ಟ್ ಮೇನ್ ಇಂಪ್ರೂವ್ ಟ್ರಾನ್ಸ್ಪೋರ್ಟ್, ಹೌದಾ. ಆಮೇಲೆ ಎನರ್ಜಿ ಕನೆಕ್ಟಿವಿಟಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿ ಕನೆಕ್ಟಿವಿಟಿ ಕೂಡ ಮೇನ್ ಇಂಪಾರ್ಟೆಂಟ್ ಯಾರು ಬರಲ್ರಿ? ಫಸ್ಟ್ ಒನ್ ರಷ್ಯಾ ಐತಿ, ಸೆಕೆಂಡ್ ಚೀನಾ ಐತಿ, ಥರ್ಡ್ ಇರಾನ್ ಐತ್ರಿ. ಎನರ್ಜಿ ಅಂತಂದ್ರಿ ಬರೀ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಕರೆಂಟ್ ಅನ್ಕೊಂಡ್ಬಿಟ್ರ ಅದಷ್ಟೇ ಅಲ್ಲ, ಆಯಿಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ನೋಡ್ರಿ ಇಡೀ ಗ್ಯಾಸ್ ನಮ್ ಸಪ್ಲೈ ಇರಾನ್ ಇತ್ತು 90%, ಹೌದಾ. ಅಲ್ಲಿ ನಾವು ಅದಕ್ಕಿಂತ ಮುಂಚಿತವಾಗಿ ಆಯಿಲ್ ಖರೀದಿ ಮಾಡ್ತಿದ್ವಿ. ಏನಾಯ್ತಪ್ಪ ಅಂತಂದ್ರೆ ಅಮೆರಿಕದವ್ರು ಏನ್ ಮಾಡಿದ್ರು, ಇಂಡಿಯಾದ ಶಾಂಕ್ಷನ್ ಇರೋದಕ್ಕೋಸ್ಕರ ನಾವು ಅಲ್ಲಿ ಬಿಟ್ಕಾಶಿ ಮಧ್ಯದೆಲ್ಲ ಜಾಸ್ತಿ ರಷ್ಯಾದ ಕಡೆ ನಾವು ಆಯಿಲ್ ತಗೋರಕ್ ಕುಂಟ್ವಿ. ಈ ಟ್ರಾನ್ಸ್ಪೋರ್ಟ್ ಮತ್ತೆ ಎನರ್ಜಿ ಕನೆಕ್ಟಿವಿಟಿ ಈ ರೀತಿಯಾಗಿ ಏನ್ ಮಾಡ್ಬೇಕ್ರಿ ನಾವು ಜಾಸ್ತಿ ಮಾಡ್ಕೋಬೇಕು. ಇನ್ನು ನೋಡ್ರಿ ಇರಾನ್ನವ್ರು ಯಾಕಪ್ಪ ನಮ್ ಕಡೆ ಬಂದ್ರು, ಈ ಭಾಗದಾಗ ಇಲ್ಲಿ SCO ಜಾಯಿನ್ ಆದ್ರಪ್ಪ ಅಂತಂದ್ರ ಇದ್ರ ಮೇನ್ ಹೆಂಗಿರ್ತಾವಪ್ಪ ಅಂದ್ರ ಐಡಿಯಾಲಜಿಗಳು. ಇಲ್ಲಿ ಮೇನ್ ಬಿಗ್ ಪ್ಲೇಯರ್ ಯಾವ್ದು ಹೇಳ್ರಿ? ಒಂದ್ ರಷ್ಯಾ, ಇನ್ನೊಂದು ಚೀನಾ. ಇವರಿಬ್ಬರಿಗೆ ಅಪೋಸಿಟ್ US, ಹೌದಲ್ರಿ. ಹಂಗಾಗಿ ಏನ್ ಮಾಡಿದ್ರು ಇರಾನ್ನವ್ರು ಬಂದು ಸೀದಾ ಶತ್ರು ನಮಗೆ ಮಿತ್ರ ಅಂತ, ಹೌದಾ, ಕೌಟಿಲ್ಯ ಹೇಳ್ಬಿಟ್ಟಾನ. ಹಿಂಗಿರ್ತಾವ್ರಿ. ಸೊ ಅವಾಗ ಏನಾಗ್ತವೆ ಡಿಪ್ಲೊಮೆಟಿಗಳು ಬೆಳಿತಾವ್ರಿ, ಡಿಪ್ಲೊಮಸಿ ಬೆಳಿತಾವ್ರಿ. ಹಿಂಗಿರ್ತಾವ್ರಿ. ಹಿಂಗ ಅರ್ಥ ಮಾಡ್ಕೋಬೇಕು ನೀವು. ಬರೀ ಅದು ಒಂದೇ ಅಲ್ಲ, ಹಿಂಗ ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರೆ ಹಿಂದ್ ಏನ್ ಹಾಕೊಂತೈತಿ, ಮುಂದ್ ಏನಾಗತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾಲಜಿಗಳು ಬರ್ತಾವ. ಹಿಂಗಿರ್ತಾವ್ರಿ. ಓಕೆ, ಅರ್ಥ ಆಯ್ತಲ್ಲ ಎನರ್ಜಿ ಕನೆಕ್ಟಿವಿಟಿ ಅಂತಂದ್ರೆ. ನೆಕ್ಸ್ಟ್ ನೋಡ್ರಿ ಸ್ಟ್ರೆಂತ್ ಅಂಡ್ ಕಲ್ಚರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ 2023-24 ಒಳಗಡೆ ವಾರಣಾಸಿ ಬರ್ಕರಿ, ವಾರಣಾಸಿ, ಓಕೆನಾ. ವಾರಣಾಸಿ, ಕಾಶಿ ಅಂತ ಕೇಳಿರಲ್ರಿ. ಕಾಶಿ ಹೆಸರೇ ವಾರಣಾಸಿ, ವಾರಣಾಸಿ ಹೆಸರೇ ಕಾಶಿ, ಬನಾರಸ್, ಹೌದಾ. ಈ 3 ಹೆಸರುಗಳು ವಾರಣಾಸಿಗೆ. ಸೊ ವಾರಣಾಸಿ ಏನ್ ಮಾಡಿದ್ರಪ್ಪ ಅಂದ್ರ 2023-24 ಒಳಗಡೆ ಇಲ್ಲಿ ನೋಡ್ರಿ ಕಲ್ಚರ್ ಅಂತ ಅನ್ಕೊಂತಾನೆ, ಹೌದಾ. ಕಲ್ಚರಲ್ ಕ್ಯಾಪಿಟಲ್ ಮಾಡಿದ್ರು, ಕಲ್ಚರಲ್ ಕ್ಯಾಪಿಟಲ್, ಓಕೆನಾ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗಿರ್ತಾವ್ರ ವಿಚಾರಗಳು ನೋಡ್ರಿ. ಈ ರೀತಿ ನೀವು ಇಂಥ ನಾಳೆ ಕೇಳಿದ್ರ ಹೌದಾ, ಶಾಂಘೈ ಕೋಪರೇಷನ್ ಒಳಗಡೆ ಯಾವ್ದು ಕ್ಯಾಪಿಟಲ್ ಕಲ್ಚರ್ ಆಗಿತ್ತು ಅಂತ. ಆಗ್ರಾ ಅಂತ ಕೊಟ್ಟಿರ್ತಾರ, ವಾರಣಾಸಿ ಅಂತ ಕೊಟ್ಟಿರ್ತಾರ, ಕಾಶಿ ಅಂತ ಕೊಟ್ಟಿರ್ತಾರ, ಅಯೋಧ್ಯೆ ಅಂತ ಕೊಟ್ಟಿರ್ತಾರ. ಅವಾಗ ನಿಮಗೆ ಆನ್ಸರ್ ಬೇಕು ಹೇಳ್ರಿ, ಹೌದಾ. 2023-24 ಒಳಗಡೆ ಹಿಂಗಿರ್ತಾವ್ರಿ ನೋಡ್ರಿ. ಆಮೇಲೆ ಎಜುಕೇಶನಲ್ ನೋಡ್ರಿ ಏನ್ ಸ್ಟ್ರೆಂಥನ್ ಮಾಡಕ್ ಕುಂತಾರ, ಕಲ್ಚರಲ್, ಎಜುಕೇಶನಲ್ ಅಂಡ್ ಸೈಂಟಿಫಿಕ್ ಕೋಆಪರೇಷನ್, ಹೌದಾ. ಇಲ್ಲಿ ಮೇನ್ ಪವರ್ ಅಪ್ಪ ಅಂತಂದ್ರ ರಷ್ಯಾ, ಚೀನಾ ಏನ್ ಮಾಡ್ಬೇಕ್ರಿ, ಸೈಂಟಿಫಿಕ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟನ್ನ ಎಲ್ಲರಿಗೆ ಸಹಕಾರಯುತವಾಗಿ ನಾವು ಹೋಗ್ಬೇಕು ಅನ್ನೋದ್ರ ಬಗ್ಗೆ SCO ಶಾಂಘೈ ಕೋಆಪರೇಷನ್ ಹಿಂಗಿರ್ತಾವ ನೋಡ್ರಿ. ಅರ್ಥ ಆಯ್ತಾ? ನೋಡ್ರಿ ಇಲ್ಲೆಲ್ಲ ಎಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಕ್ ಆಯ್ತಲ್ರಿ, ಹೌದಲ್ರಿ. ಹಿಂಗಿರ್ತಾವ್ರಿ. ಸೊ ನಾನ್ ಕೇಳಿರ್ತಕ್ಕಂಥ ಕ್ವಶನ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿ ಎಷ್ಟ್ರಾಗ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ಆನ್ಸರ್ ಹಾಕಿರ್ಬೇಕು, ಓಕೆನಾ. ನೆಕ್ಸ್ಟ್ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಐತಲ್ರಿ, ಇದರ ಕೊನೆಯ ಸಮಿಟ್ ಎಲ್ಲಿ ನಡೆದೈತಿ, ಎಷ್ಟನೇ ಸಮಿಟ್ ಅನ್ನೋದ್ರ ಸಮೇತ ಕ್ವಶನ್ಗೆ ಆನ್ಸರ್ ಹಾಕಿರ್ಬೇಕು ಕಮೆಂಟ್ ಬಾಕ್ಸ್ ಒಳಗಡೆ. ಇದು ನೀವು ಮಾಡ್ಬೇಕಾಗಿರ್ತಕ್ಕಂತ ಕೆಲಸ. ಅರ್ಥ ಆಯ್ತಲ್ರಿ? ಶಾಂಘೈ ಕೋಆಪರೇಷನ್ ಜೂನ್ 15, 2001 ಬರ್ತದ. ಅದಕ್ಕಿಂತ ಮುಂಚೆ 5 ನೇಷನ್ಸ್ ಗಳಾಗಿರ್ತಾವ. ಆ 5 ನೇಷನ್ಸ್ 1996 ಒಳಗಡೆ ಪ್ರಾರಂಭ ಮಾಡಿರ್ತಾವ ಈ ಒಂದು ಆರ್ಗನೈಸೇಷನ್. ಅದಾದ್ಮೇಲೆ 2001 ಒಳಗಡೆ ಉಜ್ಬೇಕಿಸ್ತಾನ ಬಂದು ಏನಾಗುತ್ತೆ, ಇಲ್ಲಿ ಶಾಂಘೈ ಕೋಆಪರೇಷನ್ ಆಗುತ್ತೆ. ಆಮೇಲೆ ಇಂಡಿಯಾ, ಪಾಕಿಸ್ತಾನ ಬರ್ತಾರೆ 2017 ಒಳಗಡೆ, ಇರಾನ್ ಬರ್ತಾರೆ 2023 ಒಳಗಡೆ, ಬೆಲಾರಸ್ ಬರ್ತಾರೆ 24 ಒಳಗಡೆ, ಹೌದಾ. ಆಮೇಲೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ರೆಡಿ ಮಾಡ್ತಾರ. ಅದ್ರ ಮೇನ್ ಕಚೇರಿ ನೋಡ್ರಿ, ಕೇಂದ್ರ ಕಚೇರಿ ತಾಸ್ಕೆಂಟ್ ಒಳಗಡೆ ಐತಿ. ಯಾಕಪ್ಪ ಅಂದ್ರೆ ಉಜ್ಬೇಕಿಸ್ತಾನ ರಾಜಧಾನಿ ಕ್ಯಾಪಿಟಲ್ ಸಿಟಿ ಯಾವುದು, ತಾಸ್ಕೆಂಟ್. ಇಷ್ಟು ವಿಚಾರಗಳು ಇದರ ಮೇನ್ ಅಬ್ಜೆಕ್ಟಿವ್ಸ್. ಇವನ್ನ ಕ್ವಶನ್ ಇದರ ಮೇಲೆ ಕ್ವಶನ್ ತೆಗೆದಿರ್ತಾರೆ. ಇದ್ರಕ್ಕಿನ್ನ ಬಿಟ್ಟು ಮತ್ತೆ ಇಲ್ಲಿ ಕ್ವಶನ್ ತೆಗೆದಿರಲ್ಲ, ಹೌದಾ. ಇದು ಇಂಪಾರ್ಟೆಂಟ್ ಇಷ್ಟ ಇರ್ತಾರೆ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.